ನೋಡಿ ಪ್ರಿಯ ವೀಕ್ಷಕರೇ, ಈ ಪಪ್ಪಿ ನೇಮ್ ಲಕ್ಕಿ. ಪಪ್ಪಿ ನೇಮ್ ಈಸ್ ಲಕ್ಕಿ. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಸೊ ನೋಡಿ, ಮನುಷ್ಯ ಹುಟ್ಟುವಾಗ್ಲೂ ಒಬ್ಬನೇ, ಹೋಗಬೇಕಾದ್ರೂ ಒಬ್ಬನೇ, ಮಧ್ಯದಲ್ಲಿ ಬಂದು ಹೋಗೋರೆಲ್ಲ 4 ದಿವಸ ಅಂತ. ಇದು ಪ್ರತಿ ಒಂದು ಜೀವಿಗಳಿಗೂ ಕೂಡ ಅಪ್ಲೈ ಆಗ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಪಾಪ ಈ ಪಪ್ಪಿ, ಇದರ ನೇಮ್ ಲಕ್ಕಿ. ಈ ಪಪ್ಪಿ ಮಧ್ಯಾಹ್ನ ತನಕ ಅದರ ಅಮ್ಮನ ಜೊತೆ, ಅದರದ್ದು 2 ಸಿಸ್ಟರ್ಸು ಮತ್ತು 1 ಬ್ರದರ್ಸ್ ಜೊತೆ ಹ್ಯಾಪಿಯಾಗಿ ಫೈಟ್ ಮಾಡಿಕೊಂಡು, ಕಿತ್ತಾಡಿಕೊಂಡು, ಕಿರ್ಚಾಡಿಕೊಂಡು, ಮನೆಯೆಲ್ಲ ಓಡಾಡ್ಕೊಂಡು ಆಟ ಆಡ್ತಾಯಿತ್ತು. ಇದ್ರ 2 ಸಿಸ್ಟರ್ಸನ್ನು ದುಡ್ಡಿನಾಸೆಗೆ ಸೇಲ್ ಮಾಡಿಬಿಟ್ರು. ಇದ್ರ ಅಮ್ಮನ್ನ ಕರ್ಕೊಂಡು ಹೊರಟೋಗ್ಬಿಟ್ರು. ಈಗ ಪಾಪ ಇದು ಒಂಟಿ. 1 ಅವರ್ ಹಿಂದೆ ಇದ್ದಂತಹ ಅದರ ಬ್ರದರ್ಸು, ಅದರ ಅಮ್ಮ ಈಗ ಇದ್ರ ಜೊತೆಲಿಲ್ಲ. ಇದು ನಮ್ಮ ಮನೆಗೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಹೇಳೋದು, ಇಲ್ಲಿ ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ ನೀರಾಮೇಗಳ ಗುಳ್ಳೆ ನಿಜವಲ್ಲ ಹರಿಯೇ. ಬರಬೇಕಾದ್ರೂ ಒಬ್ಬರು, ಹೋಗಬೇಕಾದ್ರೂ ಒಬ್ಬರು, ಮಧ್ಯದಲ್ಲಿ ಬಂದು ಹೋಗೋರೆಲ್ಲ 4 ದಿವಸದ ಡ್ರಾಮಾ. ಇದು ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅಪ್ಲೈ ಆಗ್ತದೆ. ಅದಕ್ಕೋಸ್ಕರ ನಮಗೆ ಯಾವುದೇ ಜನ್ಮಗಳು ಬೇಡ ಅಂದರೆ ಯೋಗ ಸಾಧನೆಯಲ್ಲಿ, ಆಧ್ಯಾತ್ಮ ಸಾಧನೆಯಲ್ಲಿ ಮುಕ್ತಿನ ಪಡ್ಕೊಳ್ಳಿ. ಇರುವಂತಹ ಎಲ್ಲ ಋಣಗಳಿಂದ ವಿಮುಕ್ತರಾಗಿ, ಋಣಮುಕ್ತರಾಗಿ, ಯಾರದೇ ಋಣಗಳನ್ನು ಇಟ್ಕೊಳ್ಳದೆ ಇರೋ ತನಕ ಒಳ್ಳೆಯ ಕೆಲಸಗಳನ್ನು ಮಾಡಿ. ಆವಾಗ ನಿಮಗೆ ಮುಕ್ತಿ ಸಿಗ್ತದೆ. ಮುಕ್ತಿ ಸಿಕ್ಕಲಿಲ್ಲ ಅಂದರೆ ಯಥಾ ಪ್ರಕಾರ ಅದೇ ಪುನರಪಿ ಜನನಂ ಪುನರಪಿ ಮರಣಂ. ಯಾವುದೇ ಜನ್ಮದಲ್ಲಿ ಬಂದ್ರೂ ಇದೇ ಸಮಸ್ಯೆ. ಪಾಪ ಇದ್ರ ಫೀಲಿಂಗ್ ನೋಡೋಕ್ಕಾಗ್ತಾ ಇಲ್ಲ. ನನಗೇ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಾ ಇದೆ. 1 ಅವರ್ ಹಿಂದೆ ಇದ್ದವರು ಇವಾಗ ಅದ್ರ ಜೊತೆಲಿ ಯಾರೂ ಇಲ್ಲ. ಅದು ಇವಾಗ ಸಿಂಗಲ್, ಒಂಟಿ ಆಗೋಗಿದೆ. ಅದರ ಫೀಲು ನನಗೆ ನೋಡೋದಕ್ಕೆ ಆಗ್ತಾಯಿಲ್ಲ. ಐ ಆಮ್ ವೆರಿ ಸಾರಿ.